ಎಲ್ಲರ ಒಂದು ಕಣ್ಣು ಟಾಕ್ಸಿಕ್ ಸಿನಿಮಾದ ಮೇಲೆ ಇದೆ ಅಂತಾನೆ ಹೇಳಬಹುದು. ದಿ ಯಶ್ ಎಫೆಕ್ಟ್ ಅಂತ. ಸೊ ಈಗ ಸಿನಿಮಾ ನನ್ನನ್ನ ಹೇಗೆ ಸ್ವೀಕರಿಸ್ತಾ ಇದೆ ಅಂದ್ರೆ ಭಾರತೀಯ ಭಾಷೆಗಳಲ್ಲಿ ನಾನು ಯಾಕೆ ಅಷ್ಟೊಂದು ಒತ್ತು ಕೊಟ್ಟು ಮಾಡ್ತೀನಿ. ಹಾಲಿವುಡ್ ಅವ್ರಿಗೆ ಯಶ್ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಆ ಇಂಟರ್ವ್ಯೂ ನಲ್ಲಿ ಏನಿದೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಎಲ್ಲರ ಒಂದು ಕಣ್ಣು ಟಾಕ್ಸಿಕ್ ಸಿನಿಮಾದ ಮೇಲೆ ಇದೆ ಅಂತಾನೆ ಹೇಳಬಹುದು. ಈ ಹಿಂದೆ ಸಿನಿಮಾ ಕಾನ್ ಪ್ರೋಗ್ರಾಮ್ ನಲ್ಲಿ ಯಶ್ ಅವರು ಭಾಗಿಯಾಗಿರ್ತಾರೆ. ಅಲ್ಲೂ ಕೂಡ ಟಾಕ್ಸಿಕ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಂಡಿರ್ತಾರೆ. ಟಾಕ್ಸಿಕ್ ರಿಲೀಸ್ ಡೇಟ್ ನ ಆ ಪ್ರೋಗ್ರಾಮ್ ಆದ್ಮೇಲೆ ಚೇಂಜ್ ಮಾಡ್ಕೊಂಡಿರ್ತಾರೆ. ವೆರೈಟಿ ಮ್ಯಾಗಝೀನ್ ಅಲ್ಲಿ ಮುಖಪುಟದಲ್ಲೇ ಯಶ್ ಅವರ ಒಂದು ಫೋಟೋ ಬಂದಿರುತ್ತೆ. ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಆರ್ಟಿಕಲ್ಸ್ ಗಳು ಕೂಡ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಬಂದಿರುತ್ತೆ, ದಿ ಯಶ್ ಎಫೆಕ್ಟ್ ಅಂತ. ಸೊ ಈಗ ಒಂದು ಹಾಲಿವುಡ್ ಅವ್ರಿಗೆ ಯಶ್ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸುದ್ದಿನಲ್ಲಿತ್ತು. ಹಾಗಾದ್ರೆ ಆ ಇಂಟರ್ವ್ಯೂನಲ್ಲಿ ಏನಿದೆ ಅನ್ನುವಂಥದ್ದು ಸದ್ಯಕ್ಕೆ ರಿವೀಲ್ ಆಗಿರುವಂತಹ ವಿಚಾರವಾಗಿದೆ. ಅಂದ್ರೆ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಯಾವಾಗ ಅನೌನ್ಸ್ ಮಾಡ್ತಾರೆ ಅಲ್ಲಿಂದಲೂ ಕೂಡ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಚಾಲೆಂಜಸ್ ನ ಅವರು ಫೇಸ್ ಮಾಡ್ತಾನೆ ಇದ್ರು. ಶೂಟಿಂಗಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಅಥವಾ ಏನೋ ರಿಲೀಸ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಒಂದು ಗ್ಲಿಂಪ್ಸ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು. ಸೊ ಹೀಗೆ ಸಾಕಷ್ಟು ಒಂದಷ್ಟು ಚಾಲೆಂಜಸ್ ಗಳನ್ನು ಕೂಡ ಅವರು ಎದುರಿಸ್ತಾನೆ ಬರ್ತಾ ಹೋಗ್ತಾರೆ. ಅನಂತರದಲ್ಲಿ ಅವರು ಈ ಸುದೀರ್ಘವಾದಂತಹ ಮಾತುಕತೆಗಳನ್ನ ನಡೆಸಿದ್ದಾರೆ ಒಂದು ಇಂಟರ್ವ್ಯೂನಲ್ಲಿ. ಅದರಲ್ಲಿ ಒಂದಷ್ಟು ಅವರು ಟೆಕ್ನಿಕ್ಸ್ ಬಗ್ಗೆ ಹೇಳಿದ್ದಾರೆ. ಸಿನಿಮಾನ ನಾನು ಯಾವ ರೀತಿ ನೋಡ್ತೀನಿ, ಸಿನಿಮಾ ನನ್ನನ್ನ ಹೇಗೆ ಸ್ವೀಕರಿಸ್ತಾ ಇದೆ, ಅಂದ್ರೆ ಭಾರತೀಯ ಭಾಷೆಗಳಲ್ಲಿ ಆ ಸಿನಿಮಾನ ನಾನು ಯಾಕೆ ಅಷ್ಟೊಂದು ಒತ್ತು ಕೊಟ್ಟು ಮಾಡ್ತೀನಿ, ಮತ್ತೆ ಭಾರತೀಯ ಅಲ್ಲದೆ ವಿದೇಶಗಳಲ್ಲಿಯೂ ಯಾಕೆ ನಾನು ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಇಲ್ಲಿ ಹೇಳ್ಕೊಂಡಿರುವಂಥದ್ದು. KGF ಏನು ಯಶಸ್ಸು ಸಿಕ್ತು, ಯಶಸ್ಸನ್ನ ನಾನು ಹಣ ಗಳಿಕೆಗೆ ಬಳಸ್ಕೊಳ್ಳಿಲ್ಲ. ಜಾಗತಿಕ ಕನಸಿನ ಕುರಿತು ಪ್ರಮುಖ ವಿಚಾರಗಳನ್ನ ಇಲ್ಲಿ ಯಶ್ ಅವರು ಹಂಚಿಕೊಂಡಿದ್ದಾರೆ. ಸಿನಿಮಾ ಯಾಕೆ ಲೇಟು ಅಂತೇಳಿ ಎಲ್ಲರ ತಲೆಯಲ್ಲೂ ಕೂಡ ಇದೇ ಒಂದಷ್ಟು ಪ್ರಶ್ನೆ ಇತ್ತು. ಸೊ ಸಿನಿಮಾ ಬಿಡುಗಡೆಗೆ ವ್ಯವಸ್ಥೆಯನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಯಶ್ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಈ ಹಿಂದೆ ಒಂದು 2 ಸಲ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು, ಬಟ್ ಆ ಟೈಮ್ನಲ್ಲಿ ಸಿನಿಮಾ ಬಿಡುಗಡೆ ಆಗ್ಲಿಲ್ಲ. ಸೊ ಇದರಿಂದ ಏನೋ ದುರಂಧರ್ ಸಿನಿಮಾ ಬಂತು, ಆನಂತರ ಇನ್ಯಾವುದೋ ಒಂದು ಸಿನಿಮಾ ಬಂತು. ಸೊ ಹೀಗೆ ಬೇರೆ ಬೇರೆ ಸಿನಿಮಾಗಳಿಗೆ ಹೆದರ್ಕೊಂಡು ಏನಾದ್ರು ಯಶ್ ಅವರು ಹಿಂದೇಟ್ ಆಗ್ತಾ ಇದ್ದಾರಾ ಸಿನಿಮಾ ಬಿಡುಗಡೆಗೆ, ಈ ರೀತಿಯಾದಂತಹ ಪ್ರಶ್ನೆ ಈಗ ಎಲ್ರನ್ನ ಕಾಡ್ತಾ ಇತ್ತು. ಬಟ್ ಸದ್ಯಕ್ಕೆ ಈ ಪ್ರಶ್ನೆಗೆ ಯಶ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಭಾರತೀಯರು ಹೇಗೆ ಅಂತಂದ್ರೆ ಭಾರತೀಯ ಸಿನಿಮಾ ರಂಗದಲ್ಲಿ ಹೇಗಿದೆ ಅಂತಂದ್ರೆ ಸಿನಿಮಾ ಪ್ರಾರಂಭವಾದಾಗಿನಿಂದನೂ ಕೂಡ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ. ಬಟ್ ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ನಾನು ಈ ರೀತಿಯಾದಂತಹ ಯಾವುದೇ ರೀತಿಯ ಒಂದಷ್ಟು ಪ್ರಮೋಷನಲ್ ಆಕ್ಟಿವಿಟೀಸ್ ನಾನು ಮಾಡ್ಕೊಂಡ್ಲೇ ಇಲ್ಲ. ಹಾಲಿವುಡ್ ನಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಇದೇ ರೀತಿ ಇರುತ್ತೆ. ಸಿನಿಮಾ ಮುಗಿದ ನಂತರದಲ್ಲಿ ಮಾತ್ರ ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಪ್ರಮೋಷನ್ ಮಾಡೋದಿಲ್ಲ. ಸೊ ಟಾಕ್ಸಿಕ್ಕು ಹೀಗೆ ಆಗಿರೋದ್ರಿಂದ ಪ್ರಮೋಷನ್ ಅವಶ್ಯಕತೆ ಟಾಕ್ಸಿಕ್ ಸಿನಿಮಾಗೆ ಇದೆ. ಸೊ ಹಾಗಾಗಿ ಸಿನಿಮಾ ಬಿಡುಗಡೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು ಯಶ್ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ KGF ಫಾರ್ಮುಲಾ ಏನಿದೆ ಆ ಫಾರ್ಮುಲಾ ನನಗೆ ಬೇಡ, ಅದಕ್ಕಿಂತ ವಿಭಿನ್ನವಾಗಿ ಏನಾದರೂ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು. ಸೊ ಈ ಪಾಯಿಂಟ್ನ ಅವರು ಹೇಗೆ ಹೇಳ್ಕೊಳ್ತಾರೆ ಅಂತಂದ್ರೆ, ಸೊ KGF ನಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಇಡೀ ಭಾರತೀಯ ಸಿನಿಮಾ ರಂಗ ತಿರುಗಿ ನೋಡಿದಂತಹ ಸಿನಿಮಾ KGF ಆಗಿತ್ತು. ಭಾರತೀಯ ಭಾಷೆಗಳಲ್ಲೇ KGF ಬಂದಿತ್ತು. ಬಟ್ ವಿದೇಶಗಳಲ್ಲಿಯೂ ಕೂಡ KGF ಸಿನಿಮಾ ಬಗ್ಗೆ ಒಂದು ಬೇರೆದೇ ರೀತಿಯಾದಂತಹ ಒಪಿನಿಯನ್ ಇದೆ. ಸೊ ಹೀಗಾಗಿ ನಮ್ಮ ಭಾರತೀಯರಿಗೂ ಕೊಡಬೇಕು, ಜೊತೆಗೆ ವಿದೇಶಕ್ಕೂ ಏನಾದರೂ ನಮ್ಮ ಸಿನಿಮಾದ ಮೂಲಕ, ಅಂದ್ರೆ ನಮ್ಮ ಭಾರತೀಯ ಸಿನಿಮಾದ ಮೂಲಕ, ನಮ್ಮ ಕರ್ನಾಟಕದ ಸಿನಿಮಾದ ಮೂಲಕ ನಾನು ಏನಾದ್ರೂ ಒಂದು ಕೊಡಬೇಕು. ಸೊ ಹಾಗಾಗಿ ಈ KGF ವರ್ಗೂ ನಾನು ಏನು ಒಂದು ಫಾರ್ಮುಲಾವನ್ನ ಬಳಸ್ಕೊಂಡೆ ಅದು ಅಲ್ಲಿಗೆ ಕೊನೆಯಾಗ್ಲಿ, ಇದು ಈ ಟಾಕ್ಸಿಕ್ ಇಂದ ಬೇರೆದೇ ರೀತಿಯಲ್ಲಿ ಎಫೆಕ್ಟ್ ಆಗ್ಲಿ ಅನ್ನುವಂಥದ್ದು, ವಿಭಿನ್ನವಾಗಿ ಏನಾದ್ರೂ ಒಂದು ಮಾಡೋಣ ಅನ್ನುವಂಥದ್ದು ನನ್ನ ಯೋಚನೆ ಆಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಜೊತೆಗೆ ಟಾಕ್ಸಿಕ್ ಸಿನಿಮಾ ಬರೀ ಗ್ಯಾಂಗ್ಸ್ಟರ್ ಕತೆ ಅಂತೂ ಅಲ್ವೇ ಅಲ್ಲ, ಹೊಸ ದೃಷ್ಟಿಕೋನ ಇದೆ. ಅದರಲ್ಲೂ ಕೂಡ ಗೀತು ಮೋಹನ್ ದಾಸ್ ಇವರು ಒಬ್ಬ ಮಹಿಳಾ ನಿರ್ದೇಶಕಿಯ ಒಂದು ತಲೆನಲ್ಲಿ ಈ ಒಬ್ಬ ಪುರುಷನನ್ನ ಹೇಗೆ ತೋರಿಸ್ತಾರೆ ಅನ್ನುವಂಥದ್ದು, ಜೊತೆಗೆ ಸ್ತ್ರೀವಾದಿ ನೆಲೆಯಲ್ಲಿರುವಂತಹ ಮಹಿಳಾ ನಿರ್ದೇಶಕಿಗೆ ಇದು ಯಾವ ರೀತಿ ಬರುತ್ತೆ, ಆ ಒಂದು ಪುರುಷನನ್ನ ಹೇಗೆ ತೋರಿಸ್ಬೇಕು ಅನ್ನುವಂಥದ್ದು ಯಾವ ರೀತಿ ಬರುತ್ತೆ, ಅವರ ದೃಷ್ಟಿಕೋನ ಏನಿದೆ ಅನ್ನುವಂಥದ್ದನ್ನ ನೀವಿಲ್ಲಿ ನೋಡಿರ್ತೀರಾ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಒಬ್ಬ ಮಹಿಳೆ ನಿರ್ದೇಶನ ಮಾಡ್ತಾ ಇದ್ದಾಳೆ ಸಿನಿಮಾವನ್ನ ಅಂತ ಬಂದಾಗ ಆ ಸಿನಿಮಾ ಭಾವನಾತ್ಮಕವಾಗಿ ಶ್ರೀಮಂತಿಕೆಯಿಂದ ಕೂಡಿರ್ಬೇಕು, ಅವಾಗಲೇ ನಾವು ಜನರಿಗೆ ಹೆಚ್ಚಾಗಿ ಕನೆಕ್ಟ್ ಆಗ್ತೀವಿ. ಸೊ ಹೀಗಾಗಿ ಇದನ್ನೆಲ್ಲದನ್ನು ಕೂಡ ದೃಷ್ಟಿನಲ್ಲಿ ಇಟ್ಕೊಂಡು ಟಾಕ್ಸಿಕ್ ನ ಬರೀ ಗ್ಯಾಂಗ್ಸ್ಟರ್ ಕತೆ ಅಂತ ಹೇಳೋದಕ್ಕಾಗಲ್ಲ ಅಂತ ಇಲ್ಲಿ ಯಶ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಒಬ್ಬ ಮಹಿಳಾ ನಿರ್ದೇಶಕಿಯ ಕಣ್ಣಿಗೆ ಯಶ್ ಅವರು ಹೇಗೆ
ಕಾಣಿಸ್ತಾರೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವಾಗಿದೆ. ಸೊ ಅದು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. 1947ರಿಂದ ಏನು 1961ರ ಅವಧಿಯಲ್ಲಿ ಈ ಕಾಲ್ಪನಿಕ ಗೋವಾದ ಮರುಸೃಷ್ಟಿಯಾಗಿದೆ. ಅದಷ್ಟು ಈಸಿ ಅಲ್ವೇ ಅಲ್ಲ. ಅಂದ್ರೆ ಆ ಒಂದು ಟೈಮ್ನಲ್ಲಿ ಶೂಟಿಂಗ್ ಸೆಟ್ನಲ್ಲಾಗಿರಬಹುದು ಅಥವಾ ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಜೊತೆಗೆ ಟಾಕ್ಸಿಕ್ ಅಂತ ಯಾವಾಗ ಮುಹೂರ್ತ ಆಯಿತು ಅದಾದ್ಮೇಲೆ ಒಂದಲ್ಲ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಾಸಿಪ್ಗಳಾಗಿರಬಹುದು, ಗಂಡಾಂತರಗಳಾಗಿರಬಹುದು, ಶೂಟಿಂಗಿಗೆ ಸರಿಯಾಗಿ ಪ್ಲೇಸ್ ಸಿಗ್ತಾ ಇರಲಿಲ್ಲ, ಏನೋ ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲ ಆಗಿತ್ತು. ಸೊ ಇದನ್ನೆಲ್ಲದನ್ನೂ ಕೂಡ ತಗೊಂಡು ಆ ಸಿನಿಮಾ ಇವಾಗ ಬರ್ತಿದೆ ಅಂತಂದಾಗ ಆ ಸಿನಿಮಾ ಬಹಳ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಇದೆ. ಆ ಸಿನಿಮಾಗೆ ಪ್ರಮೋಷನ್ ಕೂಡ ಅವಶ್ಯಕತೆಯಾಗುತ್ತೆ. ಸೊ ಹೀಗಾಗಿ ಒಂದು 1947ರಿಂದ 1961ರ ಅವಧಿಯಲ್ಲಿ ಕಾಲ್ಪನಿಕ ಗೋವಾದ ಮರುಸೃಷ್ಟಿ ಹೇಗಿತ್ತು. ಸೊ ಇದನ್ನೆಲ್ಲದನ್ನು ನಾವು ಹಿಸ್ಟ್ರಿನಲ್ಲಿ ಓದಿದ್ವಿ, ಬಟ್ ಇದೆಲ್ಲ ನಾವು ನೋಡಿಲ್ಲ ಅಥವಾ ಕೇಳಿರ್ತೀವಿ. ಸೊ ಇದಕ್ಕೆ ಏನು ಬೇಕಾಗುತ್ತೆ ಅದನ್ನ ನಾವು ಕೊಡಬೇಕಿತ್ತು. ಸೊ ಈ ಕಾರಣದಿಂದ ನಮಗೆ ಒಂದಷ್ಟು ಪ್ರಮೋಷನಲ್ ಆಕ್ಟಿವಿಟಿ ಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಜೊತೆಗೆ ಇದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ಅಂದರೆ ನಮ್ಮ ನೋಡಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಈ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲೂ ಕೂಡ ಗೋವಾ ಅನ್ನುವಂತಹ ಒಂದು ಸ್ಟೇಟು ಇನ್ನೂ ಕೂಡ ಪೋರ್ಚುಗೀಸರ ಆಡಳಿತದಲ್ಲಿ ಇರುತ್ತೆ. ಅದರ ಒಂದು ದೃಶ್ಯ ವೈಭವ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಸಿನಿಮಾದ ಮೂಲಕ ತೋರಿಸಿದ್ದೀವಿ. ಆ ಟೈಮ್ನಲ್ಲಿ ಅವರು ನಮ್ಮನ್ನ ಯಾವ ರೀತಿ ನೋಡ್ತಾ ಇದ್ರು, ಒಂದಷ್ಟು ಕಡೆಗಣಿಸ್ತಾ ಇದ್ರು. ಸೊ ಇದನ್ನೆಲ್ಲದನ್ನು ಕೂಡ ನೀವು ನೋಡಬಹುದು ಅನ್ನುವಂಥದ್ದನ್ನ ಇಲ್ಲಿ ಯಶ್ ಅವರು ಹೇಳಿದ್ದಾರೆ. ಜೊತೆಗೆ ಇದ್ಯಾವುದೂ ಕೂಡ ಮಾರ್ಕೆಟಿಂಗ್ ತಂತ್ರ ಅಲ್ಲ, ಕತೆಗೆ ತಕ್ಕಂತೆ ತಾರಾಂಗಣವನ್ನ ನಾವು ಇಟ್ಟಿದೀವಿ ಅನ್ನೋದು ಕೂಡ ಯಶ್ ಅವರ ಮಾತಾಗಿರುತ್ತೆ. ಹೀರೋಯಿನ್ಸ್ ಗಳಾಗಿರ್ಬಹುದು. ಸೊ ಹೀರೋಯಿನ್ಸ್ ವಿಚಾರ ಅಂತ ಬಂದಾಗ, ಆಕ್ಟರ್ಸ್ ವಿಚಾರ ಅಂತ ಬಂದಾಗ ಇಲ್ಲಿ ಯಶ್ ಅವರು ಒಂದು ವಿಚಾರ ಹೇಳ್ತಾರೆ. ಮಾರ್ಕೆಟಿಂಗ್ ತಂತ್ರ ಅಂತೂ ಅಲ್ವೇ ಅಲ್ಲ, ಕತೆಗೆ ತಕ್ಕಂತೆ ಹೀರೋಯಿನ್ಸ್ಗಳನ್ನ ಸೆಲೆಕ್ಟ್ ಮಾಡಿದೀವಿ. ಜೊತೆಗೆ ಹಾಲಿವುಡ್ ಆಕ್ಟರ್ಸ್ ಕೂಡ ಈ ಸಿನಿಮಾಕ್ಕೆ ಇದ್ದಾರೆ. ಇದನ್ನೆಲ್ಲದನ್ನು ಕೂಡ ನೋಡಿಕೊಂಡು ನಾವು ಮಾಡ್ತಾ ಇರುವಂಥದ್ದು. ಆ ಒಂದು ಪಾತ್ರ ಅಂದರೆ ಡೈರೆಕ್ಟರ್ ಮನಸ್ಸಲ್ಲಿ ಇದ್ದಂತಹ ಒಂದಷ್ಟು ಪಾತ್ರಕ್ಕೆ ಬಣ್ಣ ತುಂಬುವಂಥವ್ರು ಬೇಕು, ಇದೇ ರೀತಿ ಆ್ಯಕ್ಟ್ ಮಾಡುವಂಥವ್ರು ಬೇಕು, ಆ ಕತೆಗೆ ಅವರೆಲ್ಲ ಸೂಟ್ ಆಗಬೇಕು, ಅಂತಹವನ್ನ ನಾವು ಹುಡುಕ್ತಾ ಇದ್ವಿ. ಆವಾಗ ನಮಗೆ ಸಿಕ್ಕಂಥವ್ರು ಈ ಹೀರೋಯಿನ್ಸ್ ಆಗಿರ್ಬೋದು ಅಥವಾ ಹಾಲಿವುಡ್ ಆ್ಯಕ್ಟರ್ಸ್ ಆಗಿರಬಹುದು. ಇವರು ಆ ಕತೆಗೆ ಬಣ್ಣ ತುಂಬುವಂತಹ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಒಂದು ಮಾತು, ಅಂದರೆ ಇವರಿಗೆ ನಮ್ಮವ್ರು ಬೇಡ, ಲೋಕಲ್ಸ್ ಬೇಡ, ಜಾಗತಿಕ ಮಾರುಕಟ್ಟೆಯಲ್ಲಿ ಇವರೇನೋ ಒಂದು ಸುದ್ದಿ ಮಾಡಬೇಕು, ಅವ್ರನ್ನ ಆಕರ್ಷಿಸಬೇಕು ಅಂತ. ಸೊ ಅದಕ್ಕೂ ಕೂಡ ಯಶ್ ಅವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಜಾಗತಿಕ ಮಾರುಕಟ್ಟೆಗೆ ಆಕರ್ಷಣೆ ಮಾಡುವಂಥದ್ದು ಮ್ಯಾಟ್ರೇ ಅಲ್ಲ ಇಲ್ಲಿ ಅನ್ನುವಂಥದ್ದು ಕೂಡ ಯಶ್ ಅವರು ಹೇಳಿದ್ದಾರೆ. ಅಂದರೆ ಈ ಟಾಕ್ಸಿಕ್ ಸಿನಿಮಾ ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಸೊ ಈ ಕಾರಣದಿಂದ ಯಶ್ ಅವರು ಪದೇ ಪದೇ ರಿಲೀಸಿಂಗ್ ಡೇಟ್ನ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ವಿದೇಶದಲ್ಲಿ ಯಾವಾಗ ರಜಾ ಇರುತ್ತೆ, ಯಾವಾಗ ಹಾಲಿಡೇಸ್ ಇರುತ್ತೆ, ಅಲ್ಲಿನ ಜನಗಳು ಯಾವಾಗ ಫ್ರೀ ಆಗಿ ಇರ್ತಾರೆ, ಅಂತಹ ಟೈಮ್ನಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮಾಡಬೇಕು ಅಂತ ಸಿನಿಮಾ ತಂಡ ಪ್ಲ್ಯಾನ್ ಮಾಡ್ಕೊಂಡಿತ್ತು ಅಂತ ಹೇಳಿ ಒಂದಷ್ಟು ಗಾಸಿಪ್ಗಳು ಹರಿದಾಡ್ತಾ ಇದ್ರು. ಸೊ ಈ ಎಲ್ಲ ವಿಚಾರಕ್ಕೂ ಕೂಡ ಸದ್ಯಕ್ಕೆ ಯಶ್ ಅವರು ಬ್ರೇಕ್ ಕೊಟ್ಟಿದ್ದಾರೆ. ಯಾಕಂದರೆ ಜಾಗತಿಕ ಮಾರುಕಟ್ಟೆಯನ್ನು ಆಕರ್ಷಿಸಲಿಕ್ಕೆ ನಾವು ಸಿನಿಮಾ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇವರು ಹೇಳಿದ್ದಾರೆ. ಜೊತೆಗೆ ಹಾಲಿವುಡ್ ಲೆವೆಲ್ ಆಕ್ಷನ್ಸ್ ನಮ್ಮೂರಿನ ಹಾವಭಾವದ ಜೊತೆಗೆ ಬಂದಾಗ ಆ ಸಿನಿಮಾ ಹೇಗಿರಬಹುದು ಅನ್ನುವಂಥದ್ದು ಕೂಡ ನಮಗೂ ಒಂದು ಕ್ಯೂರಿಯಸ್ ಆಗಿರುವಂತಹ ವಿಚಾರ. ಫಾರ್ ಎಕ್ಸಾಂಪಲ್ ಅಂತ ನೋಡೋದಾದ್ರೆ ಈ ಟಾಕ್ಸಿಕ್ ಸಿನಿಮಾ ಅಂತ ತಗೊಂಡಾಗ ಇಲ್ಲಿ ಸ್ಟಂಟ್ ಮಾಡಿರುವಂಥದ್ದು ಜೆ ಪೆರ್ರಿ ಅವರು. ಇವರು ಒಂದಷ್ಟು ಹಾಲಿವುಡ್ ಸಿನಿಮಾ ತುಂಬ ಫೇಮಸ್ ಆಗಿರುವಂತಹ ಸಿನಿಮಾಗೂ ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ದಾರೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿರಬಹುದು, ಜಾನ್ ವಿಕ್ ಆಗಿರಬಹುದು, ಈ ರೀತಿಯಾದಂತಹ ಸಿನಿಮಾಗಳಿಗೆ ಇವರು ಸಾಹಸ ನಿರ್ದೇಶನ ಮಾಡಿರೋದ್ರಿಂದ ಬಹಳ ಕ್ಯೂರಿಯಸ್ ಆಗಿರುತ್ತೆ ನಮ್ಮವ್ರಿಗೂ ಕೂಡ ನೋಡ್ಲಿಕ್ಕೆ, ಯಾಕಂದ್ರೆ ನಾವು ಆ ಸಿನಿಮಾಗಳನ್ನ ನೋಡಿದ್ದೀವಿ. ಸೊ ಹೀಗಾಗಿ ಅವರಿಗೆ ಹಾಲಿವುಡ್ಡಲ್ಲಿ ಸ್ಟಂಟ್ ಆಗಿರಬಹುದು, ಆಕ್ಷನ್ಸ್ ಆಗಿರಬಹುದು ಮಾಡೋದು ಅವ್ರಿಗೆ ಈಸಿ ಆಗುತ್ತೆ. ಬಟ್ ನಮ್ಮ ಭಾರತೀಯ ಫ್ಲೇವರ್ಗಳು ಹೇಗಿದೆ, ಇಲ್ಲಿನ ಟೀಮ್ ಜೊತೆಗೂ ಕೂಡ ಅವರು ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಸೊ ಈ ಕಾರಣದಿಂದ ಇದೆಲ್ಲ ಪ್ರೋಸೆಸ್ಗಳು ಕೂಡ ನಡಿಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಕೂಡ ಯಶ್ ಅವರು ಇಲ್ಲಿ ಹೇಳಿರುವಂತಹ ಮಾತು. ಈ ಸಿನಿಮಾ ಕನ್ನಡ ಹಾಗೇನೆ ಇಂಗ್ಲಿಷ್ ಭಾಷೆ ಎರಡು ಭಾಷೆಯಲ್ಲೂ ಕೂಡ ಬರ್ತಾ ಇದೆ. ಅಂದರೆ ಅಟ್ ಎ ಟೈಮ್ ಎರಡೂ ಶೂಟಿಂಗ್ ಆಗಿರೋದು. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಕೂಡ ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತಂತೆ. ಅಂದರೆ ಇಂಗ್ಲೀಷ್ನಲ್ಲಿ ಡಬ್ ಆಗಿರಬಹುದು, ಇಂಗ್ಲೀಷ್ನಲ್ಲಿ ನಟಿಸೋದಾಗಿರ್ಬಹುದು, ಬರೀ ಚಾಲೆಂಜ್ ಆಗಿತ್ತಂತೆ. ಅದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ. ನನಗೆ ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ಇಂಗ್ಲೀಷ್ನಲ್ಲಿ ಡಬ್ ಆಡೋದು. ಬರೀ ಯಶ್ ಅವರಿಗೆ ಅಂತಲ್ಲ, ಅಲ್ಲಿದ್ದವ್ರಿಗೆ ಎಲ್ರಿಗೂ ಕೂಡ ಚಾಲೆಂಜಿಂಗ್ ಅಂತ ಅನ್ಸುತ್ತಂತೆ. ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅಂತಂದರೆ ಅದು ನಮಗೆ ಈಸಿ, ಬಟ್ ಬೇರೆ ಭಾಷೆಯಲ್ಲಿ ನಾವು ಅದನ್ನು ಮಾತಾಡ್ತೀವಿ ಅಂತಂದರೆ ಅದು ಆ ಒಂದಷ್ಟು ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ ಅಂತಂದರೆ ಇಂಗ್ಲೀಷ್ನಲ್ಲಿ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸೋಕ್ಕಾಗುತ್ತೆ. ಈ ರೀತಿಯಾಗಿ ಯಶ್ ಅವರು ಇಲ್ಲಿ ಮಾತಾಡಿರುವಂಥದ್ದು. ಸೊ ನನಗೂ ಇದೆಲ್ಲ ಕೆಲವೊಂದು
ಒಂದಷ್ಟು ಚಾಲೆಂಜಿಂಗ್ ಆಗಿತ್ತು, ಡೈರೆಕ್ಷನ್ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರಬಹುದು ಅಥವಾ ಆಕ್ಟಿಂಗ್ ಅಲ್ಲಿ ಆಗಿರಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂತಂದ್ಮೇಲೆ ಸಿನಿಮಾಗೆ ತಕ್ಕಂತೆ ಪ್ರಮೋಷನ್ ಕೂಡ ಅವಶ್ಯಕತೆಯಾಗುತ್ತೆ. ಸೊ ಹಾಗಾಗಿ ನಾವು ಬರೋದು ಸ್ವಲ್ಪ ಲೇಟ್ ಆಗ್ತಿದೆ ಅನ್ನೋದು ಇಲ್ಲಿ ಯಶ್ ಅವರ ಮಾತಾಗಿತ್ತು. ಸೊ ಭಾರತೀಯ ಕತೆಗಳಿಗೆ ಮನ್ನಣೆ ಸಿಗುವಂಥದ್ದು ಟಾಕ್ಸಿಕ್ ಆಗಿರಬಹುದು, ರಾಮಾಯಣ ಆಗಿರಬಹುದು, ಎಲ್ಲ ಸಿನಿಮಾಗಳ ಮೂಲಕ ಹಾಲಿವುಡ್ನಲ್ಲಿ ಖ್ಯಾತಿ ಗಳಿಸುವಂತಹ ಉದ್ದೇಶ ನನಗಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಯಶ್ ಅವರ ಹೇಳಿರುವಂಥದ್ದು. ಸೊ ನಾವು ನೋಡ್ತಿರುವಂತಹ ಪ್ರಕಾರ ರಾಮಾಯಣವೂ ಕೂಡ ಇದೊಂದು ಪ್ಯಾನ್ ವರ್ಡ್ ಸಿನಿಮಾ, ಟಾಕ್ಸಿಕ್ ಕೂಡ ಪ್ಯಾನ್ ವರ್ಡ್ ಸಿನಿಮಾ. ಸೊ ಈ ಎರಡೂ ಸಿನಿಮಾಗಳ ಮೂಲಕ ನಾನು ಹಾಲಿವುಡ್ಡಲ್ಲಿ ಏನೋ ಒಂದು ಖ್ಯಾತಿ ಗಳಿಸ್ಕೊಂತೀನಿ ಅಂತ ಉದ್ದೇಶ ನನಗಿಲ್ಲ, ಅದು ಬೇಡವೂ ಬೇಡ ನನಗೆ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಭಾರತೀಯ ಸಿನಿಮಾ ಅದು ನಮ್ಮ ಅಸ್ಮಿತೆ. ಜಾಗತಿಕ ಮಟ್ಟದಲ್ಲಿ ನಾವು ನಮ್ಮ ಭಾರತೀಯ ಸಿನಿಮಾ, ನಮ್ಮ ಕರ್ನಾಟಕದ ಸಿನಿಮಾವನ್ನು ನಾವು ಅಲ್ಲಿ ಕೊಂಡೊಯ್ತೀವಿ ಅಂತಂದರೆ ಇದಕ್ಕಿಂತ ಹೆಮ್ಮೆ ನಮಗೆ ಯಾವುದೂ ಇಲ್ಲ. ಇದೇ ನನ್ನ ಗುರಿ ಅನ್ನೋದು ಇಲ್ಲಿ ಯಶ್ ಅವರ ಒಂದು ಮಾತು. ಯೂಶಲಿ ಯಶ್ ಅವರು ಮಾಧ್ಯಮಗಳಿಂದ ದೂರ ಆಗಿ ಬಹಳ ವರ್ಷಗಳಾಯಿತು. ಅಂದರೆ ದೂರ ಆಗಿದ್ದಾರೆ ಅಂತ ಅಂದರೆ ಇಟ್ ಮೀನ್ಸ್ ಇಂಟರ್ವ್ಯೂಸ್ಗಳನ್ನು ಕೊಡೋದಾಗಿರಬಹುದು, ಇದೆಲ್ಲ ಬಹಳ ಹಿಂದಿನ ಮಾತು. KGF ಚಾಪ್ಟರ್ 1 ಅಲ್ಲಿಗೆ ಲಾಸ್ಟ್ ಅನಿಸುತ್ತೆ. ಆ ನಂತರದಲ್ಲಿ ಅವರು ಮಾಧ್ಯಮಗಳ ಮುಂದೆ ಬಂದಿಲ್ಲ. ಸೊ ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ಇದ್ದಂತಹ ಒಂದು ಆಸಕ್ತಿ ಏನಪ್ಪಾ ಅಂತಂದ್ರೆ ಈ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ನಮಗೇನಾದ್ರೂ ಒಂದಷ್ಟು ಇನ್ಪುಟ್ಸ್ ಬೇಕಿತ್ತು. ಅಂದರೆ ಸಿನಿಮಾ ಆವಾಗವಾಗ ಡೇಟ್ಸ್ ಮುಂದಕ್ಕೆ ಹೋಗ್ತಾ ಇತ್ತು. ಸೊ ಒಂದಷ್ಟು ಕ್ಲಾರಿಫಿಕೇಶನ್ ಸಿನಿಮಾ ತಂಡ ಕೊಟ್ಟಿದ್ರು ಕೂಡ ನಮ್ಮ ತಲೆಯಲ್ಲೇ ಒಂದಷ್ಟು ಕ್ವೆಶನ್ಸ್ ಇತ್ತು. ಯಾಕಪ್ಪ ಪದೇ ಪದೇ ಮುಂದಕ್ಕೆ ಹಾಕ್ತಾ ಇದ್ದಾರೆ, ಏನಾದ್ರು ಬೇಕು ಅಂತ ಮುಂದಕ್ಕೆ ಹಾಕ್ತಾ ಇದ್ದಾರಾ, ಅಥವಾ ಹಾಲಿವುಡ್ ಅವರಿಗೋಸ್ಕರ ಮುಂದಕ್ಕೆ ಹಾಕ್ತಾ ಇದ್ದಾರಾ, ಲೋಕಲ್ಸ್ಗಳನ್ನೆಲ್ಲ ಯಶ್ ಅವರು ಮರ್ತು ಬಿಟ್ರಾ, ನಾವು ಅವ್ರ ಸಿನಿಮಾನ ನೋಡಿಕೊಂಡು ಅವರ ಜರ್ನಿನಲ್ಲಿ ನಾವು ಒಂದು ಪಾರ್ಟ್ ಆಗಿದ್ವಿ, ಈ ರೀತಿಯಾಗೂ ಕೂಡ ಅವರ ಒಂದಷ್ಟು ಫ್ಯಾನ್ಸ್ಗಳು ಕೂಡ ಮಾತಾಡ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಶ್ ಅವರು ಸಾಕಷ್ಟು ಅಂದರೆ ಈಗ ರಾಮಾಯಣ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಾದ್ರೆ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತಾಡಿದ್ರು. ಜೊತೆಗೆ ಸಿನಿಮಾ ಯಾಕೆ ರಿಲೀಸ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು. ಸೊ ಈ ಒಂದು ಸುದೀರ್ಘವಾದಂತಹ ಸಂದರ್ಶನದಲ್ಲಿ ಅವರು ಕಂಪ್ಲೀಟ್ ಆಗಿ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಜೊತೆಗೆ ಇನ್ನೊಂದು ಇನ್ಪುಟ್ ಏನಪ್ಪಾ ಅಂತಂದ್ರೆ KGF 3 ಬಗ್ಗೆನೂ ಕೂಡ ಅವರು ಇಲ್ಲಿ ಮಾತಾಡಿದ್ದಾರೆ. ಆ ಕತೆ ನನಗೆ ಇಷ್ಟವಾದರೆ, ಕತೆನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದ್ರೆ ನಾನು KGF 3 ಮಾಡ್ತೀನಿ, ಯೋಚನೆ ಮಾಡೋಣ ಅನ್ನುವಂಥದ್ದು ಕೂಡ ಇಲ್ಲಿ ಯಶ್ ಅವರು ಹೇಳಿದ್ದಾರೆ. ಸೊ KGF 3 ಕೂಡ ಅದ್ರ ಬಗ್ಗೆ ಒಂದಷ್ಟು ಗುಡ್ ನ್ಯೂಸ್ ಕೂಡ ಅಭಿಮಾನಿಗಳಿಗೆ ಸಿಕ್ಕಿದೆ. ಟಾಕ್ಸಿಕ್ ಆದಮೇಲೆ ಯಶ್ ಅವರ ಯಾವ ಸಿನಿಮಾ ಬರುತ್ತೆ ಅಂತೇಳಿ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು. ಬಿಕಾಸ್ ರಾಮಾಯಣ ಅನ್ನೋದು ಆವಾಗಲೇ ಅನೌನ್ಸ್ ಆಗಿತ್ತು, ಬಟ್ ಇನ್ನೂ ಕೂಡ ಟಾಕ್ಸಿಕ್ ಆದಮೇಲೆ ಯಾವುದು ಅನ್ನೋದು ಗೊತ್ತಿರಲಿಲ್ಲ. ಸೊ ಈಗ KGF 3 ಬಗ್ಗೆ ಹಿಂಟ್ ಕೂಡ ಕೊಟ್ಟಿರೋದ್ರಿಂದ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಸೊ ಯಶ್ ಅವರ ಈ ಒಂದು ಇಂಟರ್ವ್ಯೂನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ ಆ ಒಂದು ಟಾಕ್ಸಿಕ್ನ ಜರ್ನಿ ಕುರಿತು ಕಂಪ್ಲೀಟ್ ಆಗಿ ಅವರು ಹಂಚ್ಕೊಂಡಿದ್ದಾರೆ. ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿ ಅವರು ಮಾತಾಡಿರುವಂಥದ್ದು. ಸೊ ಇದು ಟಾಕ್ಸಿಕ್ಗೆ ಸಂಬಂಧಪಟ್ಟಂತ ಒಂದು ಸೀರೀಸ್ ಅಂತ ಹೇಳ್ಬೋದು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.